ಎಲ್ಲರದು ಒಂದೇ ಒಂದು ಚಿಂತೆ ಅಂದರೆ ನಾಳೆ ಬೆಳಿಗ್ಗೆ ಏನು ಮಾಡಬೇಕು ಅಂತ ನಮಗೆ ರಾತ್ರಿನೇ ಚಿಂತೆ ಆಗಿಬಿಡುತ್ತೆ ಫ್ರೆಂಡ್ಸ್. ಆವಾಗ ನಾವು ಒಂದು ಆಮ್, ಯೋಚನೆ ಮಾಡಬೇಕಾಗುತ್ತೆ. ಅದಕ್ಕೆ ನಾನು ಒಂದು ಹೊಸ ರೆಸಿಪಿ ತೊಗೊಂಡು ಬಂದಿನಿ. ಆ ಚಿಂತೆ ನೀವು ಬಿಟ್ಬಿಡಿ ಫ್ರೆಂಡ್ಸ್. ಇಲ್ಲಿ ನಾನು ರಾತ್ರಿಗೆ ನಾನು ಒಂದು ಬಟ್ಟಲು ಅಕ್ಕಿನ ಹಾಕಿದ್ದೀನಿ, ಹಾಗೆ ಒಂದು ಬಟ್ಟಲು ಕಡಲೆಬೇಳೆನ ಹಾಕಿದ್ದೀನಿ. ಆಮೇಲೆ ಇಲ್ಲಿ ನಾನು ಎರಡು ಬ್ಯಾಡಿಗೆ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಆಮೇಲೆ ಅರ್ಧ ಬಟ್ಟಲು ಶೇಂಗಾನ ತೊಗೊಂಡಿದ್ದೀನಿ. ನಿಮ್ಮ ಹತ್ರ ಯಾವ್ದು ಮೆಣಸಿನ್ಕಾಯಿ ಇದೆಯೋ ಆ ಮೆಣಸಿನ್ಕಾಯಿ ತೊಗೊಳ್ಳಿ ಫ್ರೆಂಡ್ಸ್. ನನ್ನ ಹತ್ರ ಬ್ಯಾಡಿಗೆ ಮೆಣಸಿನ್ಕಾಯಿ ಇತ್ತು, ನಾನು ಅದನ್ನು ತೊಗೊಂಡಿದ್ದೀನಿ. ನಿಮ್ಮ ಹತ್ರ ಕೆಂಪು ಮೆಣಸಿನ್ಕಾಯಿ ಇದ್ದರೆ ಅದನ್ನು ನೀವು ತೊಗೋಬೋದು. ಹಾಗೆ ಒಂದು ಚಮಚ ನಾನಿಲ್ಲಿ ಜೀರಿಗೆನ ತೊಗೊಂಡಿದ್ದೀನಿ. ಆಮೇಲೆ ಒಂದು 10 ಕರಿಮೆಣಸನ್ನು ತೊಗೊಂಡಿದ್ದೀನಿ. ತೊಗೊಂಡ್ಬಿಟ್ಟು ಇದರಲ್ಲಿ ಇವಾಗ ನೀರು ಹಾಕಿ ಚೆನ್ನಾಗಿ ನಾನು ಇದನ್ನು ತೊಳ್ಕೊತೀನಿ. ಹೆಲ್ದಿಯಾಗಿರುವಂತಹ ಫುಡ್ಡು ಫ್ರೆಂಡ್ಸ್ ಇದು. ಆಮೇಲೆ ಬೇಗನೂ ಆಗಿಬಿಡುತ್ತೆ. ರಾತ್ರಿ ನೆನೆ ಹಾಕಿದರೆ ಮುಗೀತು, ಮುಂಜಾನೆ ಮಾಡುವಂಥ ಚಿಂತೆನೇ ನಾವು ಬಿಟ್ಬಿಡ್ಬೋದು. ಹಾಗೆ ಇದರಲ್ಲಿ ನಾನು ಕಡಲೆಬೇಳೆ ಹಾಕಿದ್ದೀನಲ್ಲ, ನೀವು ಬೇಕಂದರೆ ಕಡಲೆಬೇಳೆ ಸ್ಕಿಪ್ ಮಾಡ್ಕೊಂಡ್ಬಿಟ್ಟು ಇದರಲ್ಲಿ ನೀವು ಹೆಸರು ಬೇಳೆ ಕೂಡ ಹಾಕಿ ಮಾಡ್ಕೋಬಹುದು. ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಹಾಗೆ ಮಕ್ಕಳು ಕೂಡ ತಿಂತಾರೆ. ಇವಾಗ ಇದನ್ನು ನಾನು ನೆನೆ ಹಾಕಿಬಿಟ್ಟಿದ್ದೀನಿ. ಇವಾಗ ರಾತ್ರಿ ಇಡೀ ನೆಂದಿದೆ, ನೋಡಿ ಹೇಗಾಗಿದೆ ಅಂತ. ಚೆನ್ನಾಗಿ ನೆಂದಿದೆ ಇದು. ಇವಾಗ ನಾನು ಇದನ್ನು ತೊಗೊಂಡ್ಬಿಟ್ಟು ಮಿಕ್ಸಿ ಜಾರ್ಗೆ ಹಾಕ್ತಾಯಿದ್ದೀನಿ. ಮಿಕ್ಸಿ ಜಾರ್ಗೆ ಹಾಕಿಬಿಟ್ಟು ಚೆನ್ನಾಗಿ ನುಣ್ಣಗೆ ರುಬ್ಕೋಬೇಕು ಇದನ್ನು. ಇದರಲ್ಲಿ ಒಂದು ಸ್ವಲ್ಪ ನೀರು ಹಾಕಿಬಿಟ್ಟು ರುಬ್ಕೋಬೇಕು. ಹಾಗೆ ಅದು ನಾವು ನೆನೆ ಹಾಕಿದ್ವಲ್ಲ, ಆ ನೀರನ್ನು ಇದರಲ್ಲಿ ನಾವು ಸೇರಿಸ್ಕೊಳ್ಬಾರ್ದು. ಬೇರೆ ನೀರನ್ನು ಹಾಕಿಬಿಟ್ಟು ಚೆನ್ನಾಗಿ ರುಬ್ಕೋಬೇಕು. ನೋಡಿ ಇವಾಗ ನಾನು ರುಬ್ಕೊಂಡಾಗಿದೆ ಇದು. ನೋಡಿ ಈ ಥರ ಬಂದಿದೆ, ನೋಡಬಹುದು ನೀವು. ತುಂಬಾ ಸಾಫ್ಟಾಗಿ ಬರುತ್ತೆ ಮತ್ತು ಬೇಗನೆ ಆಗಿಬಿಡುತ್ತೆ. ನೋಡಿ ಈ ಥರ ರುಬ್ಕೋಬೇಕು. ಹಾಗೆ ಯಾರೆಲ್ಲ ಹೊಸಬ್ರು ನನ್ನ ಚಾನಲ್ಗೆ ನೋಡ್ತಾ ಇದ್ದೀರೋ ಅವರೆಲ್ಲರೂ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಹಾಗೆ ನನಗೆ ಇದೇ ರೀತಿಯಾಗಿ ನೀವು ಸಪೋರ್ಟ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಕಮೆಂಟ್ಸ್ ಮಾಡಿ. ನನಗೆ ಯಾರೆಲ್ಲ ಸಪೋರ್ಟ್ ಮಾಡ್ತೀರೋ ನಾನು ಅವರಿಗೆ ಕೂಡ ಸಪೋರ್ಟು ಮಾಡ್ತೀನಿ. ಹಾಗೆ ಮತ್ತೆ ಉಳಿದೆಲ್ಲನೂ ನಾನು ರುಬ್ಕೊಂಡಾಯಿತು. ಇದರಲ್ಲಿ ನಾನು ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಇದರಲ್ಲಿ ಸೋಡಾ ಮತ್ತು ಈನೋ ಹಾಕೋಂಥ ಏನು ಅವಶ್ಯಕತೆ ಇಲ್ಲ. ನೀವು ಬೇಕಿದ್ರೆ ಇದರಲ್ಲಿ ಹಿಂಗು ಕೂಡ ಹಾಕೋಬೋದು. ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಫ್ರೆಂಡ್ಸ್. ಒಂಥರ ಚೆನ್ನಾಗಿ ನಾವು ಕೈ ಆಡಿಸ್ತಾ ಇದ್ದರೆ ಅದು ಉಬ್ಬಿದ ಥರ ಆಗುತ್ತೆ ಹಿಟ್ಟು. ಫ್ಲಫಿ ಆಗಿ ತುಂಬ ಚೆನ್ನಾಗಿರುತ್ತೆ. ಇವಾಗ ಇದಾಗಿದೆ. ನಾನು ಹಾಗೆ ಇಲ್ಲಿ ತರಕಾರಿಗಳನ್ನು ಕಟ್ ಮಾಡ್ಕೋತಾ ಇದ್ದೀನಿ. ಒಂದು ಟೊಮೆಟೊನ ತೊಗೊಂಡಿದ್ದೀನಿ. ಸಣ್ಣದಾಗಿ ಹೆಚ್ಕೋಬೇಕು ಫ್ರೆಂಡ್ಸ್, ಆದಷ್ಟು ಸಣ್ಣದಾಗಿ ಹೆಚ್ಕೋಬೇಕು. ಇಲ್ಲಿ ಹಾಗೆ ಒಂದು ಈರುಳ್ಳಿನ ತೊಗೊಂಡಿದ್ದೀನಿ. ಆಮೇಲೆ ಒಂದು 2 ಹಸಿಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡಿದ್ದೀನಿ. ಆಮೇಲೆ ಒಂದು ದೊಡ್ಡದಾಗಿರುವಂತಹ ಕ್ಯಾರೆಟು ತುರ್ಕೊಂಡು ಈ ಥರ ಹಾಕ್ಕೊಂಡಿದ್ದೀನಿ. ಹಾಗೆ ಒಂದು ಸ್ವಲ್ಪ ಉಪ್ಪು, ಆಮೇಲೆ ನಾನಿಲ್ಲಿ ಪಾಸ್ತಾ ಮಸಾಲ ಹಾಕ್ಕೊಂಡಿದ್ದೀನಿ. ನೀವು ಬೇಕಂದರೆ ಇದರಲ್ಲಿ ಗರಂ ಮಸಾಲ ಹಾಕೋಬಹುದು, ಛೋಲೆ ಮಸಾಲ ಹಾಕೋಬಹುದು. ನಿಮ್ಮ ಹತ್ರ ಯಾವುದು ಇದೆಯೋ ಫ್ರೆಂಡ್ಸ್ ಅದನ್ನು ನೀವು ಹಾಕ್ಕೊಳ್ಳಿ. ಅಥವಾ ನೀವು ಮ್ಯಾಗಿ ಮಸಾಲ ಕೂಡ ಹಾಕೋಬಹುದು. ಆಮೇಲೆ ಒಂದು ಸ್ವಲ್ಪ ಅಚ್ಚ ಖಾರದ ಪುಡಿ ಕೂಡ ಹಾಕೋಬಹುದು, ಇನ್ನೂ ಖಾರ ಜಾಸ್ತಿ ಬೇಕಂತ ಅಂದರೆ. ಹಾಗೆ ಇವಾಗ ಅದನ್ನು ಸೈಡಿಗೆ ಇಟ್ಕೊಂಡ್ಬಿಟ್ಟು ಇವಾಗ ಇಲ್ಲಿ ಹಂಚನ್ನು ನಾನು ಕಾಯಕ್ಕೆ ಇಟ್ಟಿದ್ದೀನಿ. ಇವಾಗ ನೋಡಿ ಈ ಥರ ಇದರಲ್ಲಿ ಹಾಕ್ಕೊಂಡ್ಬಿಟ್ಟು ಈ ಥರ ಸೇಮ್ ದೋಸೆ ಥರನೇ, ಆದರೆ ಸ್ವಲ್ಪ ದಪ್ಪ, ಏನಂತಾರೆ ಉತ್ತಪ್ಪ ಅಂತ ಹೇಳಿದರೆ ಪರ್ಫೆಕ್ಟ್ ಆಗಿರುತ್ತೆ ಫ್ರೆಂಡ್ಸ್. ಒಂದು ಹೆಲ್ದಿ ಆಗಿರುವಂತಹ ಉತ್ತಪ್ಪ ನೋಡಿ ಈ ಥರ ಹಾಕಿಬಿಟ್ಟು ನೀವು ಇದರ ಮೇಲೆ ಎಣ್ಣೆ ಹಾಕುವಂಥ ಅವಶ್ಯಕತೆ ಇಲ್ಲ. ಬೇಕಂದರೆ ಹಾಕೋಬಹುದು, ಇಲ್ಲಾಂದರೆ ಬಿಡ್ಬೋದು. ಇದ್ರ ಮೇಲೆ ಎಲ್ಲ ತರಕಾರಿಗಳನ್ನು ಹಾಕಿ ಈ ಥರ ಕೈಯಿಂದ ಸ್ವಲ್ಪ ಒತ್ಕೊಂಡ್ಬಿಟ್ಟು ಒಂಚೂರು ಎಣ್ಣೆ ಹಾಕ್ತಾ ಇದ್ದೀನಿ ನಾನು. ಹಾಕಿಬಿಟ್ಟು ಈ ಕಡೆ ತಿರು ಹಾಕೋಬೇಕು. ನೋಡಿ ಈ ಥರ ತಿರು ಹಾಕೋಬೇಕು. ನೀವು ಇದರಲ್ಲಿ ಬೇಕೆಂದರೆ ಸ್ವೀಟ್ ಕಾರ್ನ್ ಹಾಕೋಬಹುದು, ಕ್ಯಾಪ್ಸಿಕಮ್ ಹಾಕೋಬಹುದು, ಆಮೇಲೆ ಪನ್ನೀರ್ ಕೂಡ ಇದರಲ್ಲಿ ಹಾಕೋಬಹುದು. ಇನ್ನೂ ಟೇಸ್ಟಿಯಾಗಿರುತ್ತೆ. ಇಲ್ಲ ಹಾಕದೇನೋ ಹೀಗೆ ಕೂಡ ಸಿಂಪಲ್ಲಾಗಿ ಮಾಡಬಹುದು, ತುಂಬ ಚೆನ್ನಾಗಿರುತ್ತೆ. ಹಾಗೆ ಹೆಲ್ದಿ ಕೂಡ ಆಗಿರುತ್ತೆ. ಮತ್ತು ಇದರಲ್ಲಿ ನೀವು ದೋಸೆ ಕೂಡ ಮಾಡ್ಕೋಬಹುದು, ಪಡ್ಡು ಕೂಡ ಮಾಡ್ಕೋಬಹುದು. ದೋಸೆ ಮಾಡಬೇಕಂತಂದರೆ ಒಂದು ಸ್ವಲ್ಪ ಅದರಲ್ಲಿ ನೀರನ್ನು ಹಾಕಿಬಿಟ್ಟು ತೆಳುವಾಗಿ ಹಿಟ್ಟನ್ನು ಮಾಡ್ಕೋಬೇಕಾಗುತ್ತೆ. ಈ ಥರ ತೆಳುವಾಗಿ ಹಿಟ್ಟನ್ನು ಮಾಡ್ಕೊಂಡ್ಬಿಟ್ಟು ದೋಸೆ ಥರ ತೆಳ್ಳಗೆ ಮಾಡ್ಕೋಬೇಕು. ನೋಡಿ ಇದಾದಮೇಲೆ ಇದ್ರ ಮೇಲೆ ನಾವು ರೆಡಿ ಮಾಡ್ಕೊಂಡಿದ್ವಲ್ಲ ತರಕಾರಿಗಳು, ಅದನ್ನು ಇದ್ರ ಮೇಲೆ ಸ್ಪ್ರೆಡ್ ಮಾಡಬೇಕು. ಮಾಡಿಬಿಟ್ಟು ಕೈಯಿಂದ ಈ ಥರ ಒತ್ತಬೇಕು. ನೋಡಿ
ಈ ಥರ ಒತ್ತಬೇಕು. ಒತ್ತಾದಮೇಲೆ ಒಂದು ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಬೇಯಿಸಿ ಆಮೇಲೆ ಈ ಕಡೆ ನಾವು ಸ್ವಲ್ಪ ತಿರುವು ಹಾಕೋಬೇಕು. ನೋಡಿ ಈ ಥರ ತಿರುವು ಹಾಕೋಬೇಕು. ಆದಮೇಲೆ ಆಯಿತು, ನಮ್ಮ ಹೆಲ್ದಿಯಾಗಿರುವಂತಹ ದೋಸೆ, ಹೆಲ್ದಿಯಾಗಿರುವಂತಹ ಉತ್ತಪ್ಪ ರೆಡಿ ಆಯಿತು ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಕಮೆಂಟ್ಸ್ ಮಾಡಿ. ನೀವು ಕೂಡ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ನಾನು ಇದ್ರ ಜೊತೆ ಕೋಕೋನಟ್ ಚಟ್ನಿನ ಮಾಡಿದ್ದೀನಿ. ನೀವು ಬೇಕೆಂದರೆ ಟೊಮೆಟೊ ಚಟ್ನಿ ಮಾಡ್ಕೋಬೋದು, ಕೆಚಪ್ ಜೊತೆ ತಿನ್ಬೋದು, ಇಲ್ಲ ಪುದೀನ ಚಟ್ನಿ ಜೊತೆ ಕೂಡ ಇದನ್ನು ತಿನ್ನಬಹುದು. ಎಲ್ಲದ್ರ ಜೊತೆನೂ ಚೆನ್ನಾಗಿರುತ್ತೆ. ಮತ್ತಷ್ಟು ವಿಡಿಯೋಗಳೊಂದಿಗೆ ಸಿಗೋಣ. ಅಲ್ಲಿವರೆಗೂ ಬಾಯ್ ಬಾಯ್, ಟೇಕ್ ಕೇರ್ ಫ್ರೆಂಡ್ಸ್.